ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 541. ಇವತ್ತಿನ ಕತೆ ಉದರ ನಿಮಿತ್ತಂ. ಉದರ ಅಂದರೆ ಹೊಟ್ಟೆ, ನಿಮಿತ್ತಂ ಅಂದರೆ ನಿಮಿತ್ತ ಅಂದರೆ ಕಾರಣ. ಎಲ್ಲರೂ ಸಹಿತ ಕೆಲಸ ಮಾಡೋದು ಯಾಕೆ? ಹೊಟ್ಟೆ ತುಂಬಿಕೊಳ್ಳೋದಕ್ಕೆ. ಹೊಟ್ಟೆ ಬಟ್ಟೆಗಾಗಿ ಎಲ್ಲ ಒದ್ದಾಡ್ತಾರೆ. ಅದರಿಂದ ಇವತ್ತೊಂದು ಕತೆ. ಒಂದು ದೊಡ್ಡ ಊರು, ಇಬ್ಬರು ಸ್ನೇಹಿತರಿದ್ದಾರೆ. ಒಬ್ಬ ರಮೇಶ, ಇನ್ನೊಬ್ಬ ಸುರೇಶ. ಇಬ್ಬರು ಸಹಿತ ಬೇರೆ ಬೇರೆ ಹಳ್ಳಿಯಿಂದ ಬಂದವರು, PUC ಮಾಡ್ಕೊಂಡು ಬಂದಿದ್ದರು. ದೊಡ್ಡ ಊರಿನಲ್ಲಿ ಹಾಸ್ಟೆಲಲ್ಲಿ ಇರೋಕ್ಕಾಗಲ್ಲ ಅಂಥೇಳಿ ಮನೆಯಲ್ಲಿ ಇಬ್ಬರು ಸಹಿತ ಅಲ್ಪ ಸ್ವಲ್ಪ ಬಾಡೋರೆ. ಅವರು ರೈತಾಪಿ ಜನ. ಇನ್ನೂ ಒಂಚೂರು ದುಡ್ಡು ಕಳಿಸೋರು. ಇವರೆಲ್ಲೋ ಒಂದು ರೂಮ್ ಮಾಡಿಕೊಂಡು ಅನ್ನ ಮಾಡಿಕೊಂಡು ಹೋಟ್ಲಲ್ಲೇನೋ ಸಾಂಬಾರು ತಂದ್ಕೊಂಡು ಅಂತೂ 3 ವರ್ಷ ಡಿಗ್ರಿ ಮಾಡಿಬಿಟ್ರು. ನಮ್ಮ ರಮೇಶ ಕನ್ನಡ ಮೇಜರ್, ಹಿಸ್ಟ್ರಿ, ಕನ್ನಡ ಪೊಲಿಟಿಕಲ್ ಸೈನ್ಸ್ ತೊಗೊಂಡ. ಸುರೇಶ ಆತ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ತೊಗೊಂಡ. ಸರಿ, ಇಬ್ಬರು ಡಿಗ್ರಿ ಆದರೆ ಏನು ಅಂದ್ಕೊಂಡು ಬಿಟ್ಟಿದ್ದಾರೆ, ನಾವು ಬಹಳ ವಿದ್ಯಾವಂತರು, ನಮ್ಮಷ್ಟು ವಿದ್ಯಾವಂತರಿಲ್ಲ, ನಮಗೆಲ್ಲ ಕಡೆಗೂ ಕರೆದು ಕೆಲಸ ಕೊಡ್ತಾರೆ, ಬೇಕಾದಂಗೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ, ನಾವು ಜುಮ್ ಅಂತ ಇರ್ಬೋದು, ಬೈಕ್ ತಗೋಬೋದು, ಕಾರ್ ತಗೋಬೋದು, ಒಳ್ಳೆ ಹುಡುಗಿನ ಮದುವೆ ಆಗ್ಬೋದು, ಅಪ್ಪ ಅಮ್ಮಗೆ ಚೆನ್ನಾಗಿ ಇಟ್ಕೋಬೋದು ಅಂತ ಅಂದ್ಕೊಂಡಿದ್ದಾರೆ. ಆಯಿತು, ಕಷ್ಟಪಟ್ಟು ಡಿಗ್ರಿನೂ ಮುಗಿಸಿದರು. ಅಂತೂ ಇಂತೂ ನಮ್ಮ ರಮೇಶ 2nd ಕ್ಲಾಸ್ ಆದರೆ ನಮ್ಮ ಸುರೇಶ 3rd ಕ್ಲಾಸು. ಇಬ್ಬರು BA ಆಯಿತು. ಆದರೆ ಕೆಲಸಕ್ಕೆ ಹೊರಟ್ರೆ ಗೊತ್ತಾಯಿತು, ಇವ್ರಿಗೆ ಯಾವನು ಕೆಲಸ ಕೊಡೋನೇ ಇಲ್ಲ. ಎಲ್ಲಿ ಹೋದರೂ ಸಹಿತ ಪ್ರೈವೇಟ್ನಲ್ಲಿ, ಗೌರ್ಮೆಂಟ್ ಕೆಲಸ ಸಿಗೋ ಪ್ರಶ್ನೆನೇ ಇಲ್ಲ. ಅಪ್ಪ, ನೀನು BCom ಮಾಡಿದ್ಯಾ, ಅಕೌಂಟ್ಸ್ ಏನಾದ್ರು ಆಗಿದೆಯಾ, ಅಥವಾ ಸೈನ್ಸ್ ಗ್ರ್ಯಾಜುಯೇಟಾ, ಟ್ಯಾಲಿ ಆಗಿದೆಯಾ, ಕಂಪ್ಯೂಟರ್ ನಾಲೆಡ್ಜ್ ಎಸೆನ್ಷಿಯಲ್ ಎಸೆ, ನೀವು ಕಂಪ್ಯೂಟರ್ ಕಲಿತು ಬಂದರೆ ಇವತ್ತೇ ಕೆಲಸ ಕೊಡ್ತೀವಿ ಅಂತಿದ್ದಾರೆ. ಇವೋ ಆರ್ಟ್ಸು, ಕಂಪ್ಯೂಟರ್ ವಿಜ್ಞಾನದ ಬಗ್ಗೆ ತಲೆ ಓಡಿಸೇ ಇಲ್ಲ. ಹಾಗಾಗಿ ಕನ್ನಡದ ಕಂದಗಳಿಗೆ ಎಲ್ಲೂ ಕೆಲಸವೇ ಇಲ್ಲ. ರಮೇಶಂಗೆ ಊರಿನಿಂದ ಕಾಗದ ಬಂತು, ಏನೋ ಪಾಸಾಯಿತು, ಸ್ವೀಟ್ ಕೊಟ್ಟು ಹೋಗಿದ್ದಿ, ನೋಡಿದ್ರಿ ಇನ್ನೂ ಕೆಲಸನೇ ಸಿಗ್ತಾ ಇಲ್ಲ, ನಿನ್ನ ತಂಗಿ ಮದುವೆ ಗೊತ್ತಾಗಿದೆ, 6 ತಿಂಗಳು ಮದುವೆ, ನೀನು 25,000 ರೂಪಾಯಿ ಕೊಡಲೇಬೇಕು, ಅದು ಇಟ್ಕೊಂಡೆ ನಾವು ಮದುವೆದೆಲ್ಲ ಲೆಕ್ಕ ಮಾಡಿದ್ದೀವಿ. ಇವನಿಗೆ ಗಾಬರಿ ಆಗ್ಬಿಡ್ತು, ಏನಪ್ಪ ಮಾಡೋದು ಅಂತ. ಹೀಗೆ ಒದ್ದಾಡ್ತಾ ಇರಬೇಕಾದ್ರೆ ಸುರೇಶಂಗೆಲ್ಲೋ ಒಂದು ಕಡೆ ಕೆಲಸ ಸಿಕ್ಕಿಬಿಡ್ತು. ಎಲ್ಲಿ ಏನು ಅಂದರೆ, ನಿನಗೆ ಗೊತ್ತಿಲ್ಲ, ಅದು ಫಾರಿನ್ ಕಂಪ್ನಿ, ಇವನು ನಾನು ಎಕನಾಮಿಕ್ಸ್ ಗ್ರ್ಯಾಜುಯೇಟು, ಹಾಗಾಗಿ ಅದು ಹಣಕಾಸಿಗೆ ಸಂಬಂಧಪಟ್ಟಿದ್ದು, ನಾನು ಸೇರ್ಕೊಂಡಿದ್ದೀನಿ ಅಂದ್ಬಿಟ್ಟ. ಇವನಿಗೆ ಸಂಕಟ ಆಗಿಬಿಡ್ತು. ಇವನೇನು ಮಾಡಿದ್ದಾನೆ, ಪೆಟ್ರೋಲ್ ಬಂಕ್ನಲ್ಲಿ ಒಂದು 15 ದಿನ ಪೆಟ್ರೋಲ್ ಬಿಡೋ ಕೆಲಸ ಮಾಡಿದ, ಸರಿ ಹೋಗಲಿಲ್ಲ, ಬಿಟ್ಟ. ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸನೂ ಮಾಡಿಬಿಟ್ಟ. ಎಲ್ಲೋ ಕಲ್ಯಾಣ ಮಂಟಪದಲ್ಲಿ ಬಡಿಸೋ ಕೆಲಸ ಮಾಡ್ದ. ಯಾವುದೂ ಹೋಗ್ತಾ ಇಲ್ಲ. ಏನು ಮಾಡಲಿ ಅಂದಾಗ 1 ತಿಂಗಳು ಹಿಂಗೆ ಕಳೆದೋಗಿದೆ. 1 ತಿಂಗಳು ಅಲ್ಲಿಗೆ ಸಂಬಳ ತಗೊಂಡು ಇವನು ಅವನಿಗೆಲ್ಲ ಸ್ವೀಟ್ ಗೀಟ್ ಎಲ್ಲ ಕೊಡಿಸ್ಬಿಟ್ಟ ಸುರೇಶ. ಆವಾಗ ಏನಾದರೂ ಮಾಡಬೇಕು. 6 ತಿಂಗಳಲ್ಲಿ 1 ತಿಂಗಳು ಹೋಗ್ಬಿಡ್ತು, ಇನ್ನು 5 ತಿಂಗಳಲ್ಲಿ 25,000 ಜೋಡಿಸ್ಬೇಕು. ಇನ್ನು ರೂಮಿಂದ ಬೇರೆ ಮನೆಯಿಂದ ಊರಿನ ದುಡ್ಡು ಕಳಿಸ್ತಿಲ್ಲ. ಸುರೇಶನ ಹಂಗದಲ್ಲಿ ಯಾಕೆ ಇರಬೇಕು, ಏನಾದ್ರು ಕೆಲಸ ಹುಡ್ಕೊಳ್ಳೇಬೇಕು ಅಂತೇಳಿ ಸುರೇಶನಿಗೆ ಕೈ ಮುಗಿದು ಹೇಳೋದು, ಗೆಳೆಯ ನೋಡು, ನಿಮ್ಮ ಕಂಪ್ನಿ ನನಗೂ ಒಂದು ಕೆಲಸ. ಛೇ ನೀನು ಕನ್ನಡ, ನಾನು ಎಕನಾಮಿಕ್ಸು, ನೀವು ಉಪಯೋಗ ಇಲ್ಲ, ಅದು ಬೇಡ ಅಂದ್ಬಿಟ್ಟೆ. ಹೋಗ್ಲಯ್ಯ, ಬೇರೆ ಎಲ್ಲರೂ ಒಂದು ಕೆಲಸ ಇದ್ರೆ ಹೇಳೋ ಅಂತ ಕೈ ಮುಗಿದ. ಸರಿ, ನಾಳೆ ಹೇಳ್ತೀನಿ ಅಂದ. ಮಾರದಿನ ಏನು ಮಾಡ್ದ, ಹೇಳ್ದೆ, ನೋಡು, ನಮ್ಮ ಸ್ನೇಹಿತ ಯಾರೋ ಬರ್ತಾನೆ ಕಣೋ, ಝೂ ಕಡೆಯಿಂದ ಆ ಬೋರ್ಡ್ ಹಾಕಿದ್ರಂತೆ, ಆ ಝೂ ಮುಂದೆ ಕೆಲಸ ಖಾಲಿ ಇದೆ, ಬೇಕಾಗಿದ್ದಾರೆ ಅಂಥೇಳಿ. ಹೌದಾ, ನಾಳೆನೇ ಹೋಗ್ತೀನಿ ಅಂಥೇಳಿ ಸೀದಾ ಬೆಳಗ್ಗೆನೇ ಇರೋದ್ರಲ್ಲಿ ಒಂದು ಬಟ್ಟೆ ಹಾಕೊಂಡು ಹೋಗೇ ಬಿಟ್ಟ. 8 ಗಂಟೆಗೆ ಹೋಗಿದ್ದಾನೆ. ಝೂ ಬಾಗಿಲು ತೆಗೆಯೋದು 9 ಗಂಟೆ. ಅವತ್ತು ಝೂ ಇರಲ್ಲ, ರಜಾ ಬೇರೆ. ಅಲ್ಲಿ ವಾಚ್ಮ್ಯಾನಿಗೆ ಕೇಳ್ದ, ಏನಪ್ಪ ಇವತ್ತು ರಜಾ, ಮ್ಯಾನೇಜರ್ ಸಿಗ್ತಾರಾ, ಕೆಲಸ ಖಾಲಿ ಇದೆ ಅಂತ. ಕೆಲಸ ನಿಜವಾಗ್ಲೂ ಖಾಲಿ ಇದೆ. ಹೌದು ಸ್ವಾಮಿ ಇದೆ ಅಂದ. ಯಾವ ಕೆಲಸನೂ ಗೊತ್ತಿಲ್ಲ ಸ್ವಾಮಿ, ನೀವು ಮ್ಯಾನೇಜರ್ ಕೇಳಿ, ಎಷ್ಟೊತ್ತಿಗೆ ಬರ್ತಾರೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ ಅಂತ. ಮ್ಯಾನೇಜರ್ ಬಂದ. ರಮೇಶ ಒಳಗಡೆ ಹೋದ. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ರಮೇಶ್ ಸರ್. ಏನು ಬಂದ್ರಿ? ಏನಿಲ್ಲ ಸರ್, ಕೆಲಸ ಖಾಲಿ ಇದೆ ಅಂತ ಬೋರ್ಡ್ ನೋಡಿದೆ, ಬಂದೆ. ದಯವಿಟ್ಟು ಕೆಲಸ ಬೇಕೇ ಬೇಕು ಸರ್, ನಾನು ಭಾಳ ಕಷ್ಟದಲ್ಲಿದ್ದೀನಿ. ನಾನು BA ಸರ್, ಕನ್ನಡ ಮೇಜರ್ ಸರ್. ನೋಡಿ ರಮೇಶ್, ನಿಮ್ಮ BA ಕನ್ನಡ ಮೇಜರ್ ಇವೆಲ್ಲ ಬೇಡ. ಒಂದು ಕೆಲಸ ಮಾಡಿ, ಯಾವ ಕೆಲಸ ಕೊಟ್ಟರು ಮಾಡೋದಾದ್ರೆ ನಾನು ಕೆಲಸ ಕೊಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಡೈಲಿ ವೇಜಸ್ ದಿನಕ್ಕೆ 800 ರೂಪಾಯಿ ಕೊಡ್ತೀವಿ ನೋಡಿ. ಹೌದಾ ಸರ್? ಯಾವ ಕೆಲಸ ಆದರೂ ಮಾಡ್ತೀನಿ ಸರ್. ನಿಮ್ಮ ಝೂನಲ್ಲಿ ಅಕೌಂಟ್ಸ್ ಬರೀಬೇಕಾ? ಅಲ್ಲ ಕಣ್ರಿ. ಮತ್ತೇನು ಸರ್,
ಪ್ರಾಣಿಗಳನ್ನೆಲ್ಲ ನೋಡ್ಕೋಬೇಕಾ ಸರ್, ಅವು ಸ್ನಾನ ಮಾಡಿಸ್ಬೇಕಾ ಸರ್, ಅವುಗಳು ಸೆಗಣಿ ಎತ್ತಾಕಬೇಕಾ ಸರ್? ಮಾಡ್ತೀನಿ ಸರ್ ಹೋಟ್ಲಲ್ಲಿ ಸಪ್ಲೈರ್ ಕೆಲಸ ಮಾಡಿದ್ದೀನಿ ಸರ್, ಕಲ್ಯಾಣದಲ್ಲಿ ಬಡ್ಸೋಕೆ ಹೋಗಿದ್ದೀನಿ ಸರ್, ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಬಿಡೋ ಕೆಲಸ ಮಾಡ್ತೀನಿ, ಕಾರ್ ಬಡ್ಸಿದ್ದೀನಿ ಸರ್. ಇಲ್ಲ ಸರ್, ನಾನು ಏನು ಬೇಕಾದ್ರೂ ಮಾಡ್ತೀನಿ, ದಯವಿಟ್ಟು ಕೆಲಸ ಇರಲಿ ಓಕೆ ಅಷ್ಟು ಅವಸರ ಬೇಡ, ಒಂದು ಕೆಲಸ ಮಾಡಿ ರಾಮಯ್ಯ ಬಾಯಿಲಿ ಅಂತೇಳಿ ಅಲ್ಲಿ ಝೂನಲ್ಲಿ ಕೆಲಸ ಮಾಡೋಕೆ ಹೋಗಿ ನಮ್ಮ ಝೂನೆಲ್ಲ ಸರಿಯಾಗಿ ನೋಡಪ್ಪ ಪ್ರಾಣಿಗಳಿದ್ದಾವೆಲ್ಲ ತೋರಿಸ್ಕೊಂಬ. ಝೂ 5 ಎಕರೆ ಜಾಗದಲ್ಲಿ ವಿಶಾಲವಾಗಿದ್ದು, ಅಲ್ಲಿ ಪ್ರಮುಖ ಆಕರ್ಷಣೆ ಆಗಿದ್ದು ಮಕ್ಕಳೆಲ್ಲ ಬರ್ತಾ ಇದ್ದಿದ್ದು ಯಾವುದು ಅಂದರೆ ಕೆಲವು ಪ್ರಾಣಿಗಳಿತ್ತು. ಒಂದು ಕಡೆಗೆ ಸಿಂಹ ಇದೆ, ಒಂದು ಕಡೆ ಹುಲಿ ಇದೆ, ಒಂದು ಕಡೆಗೆ ಯಾವುದು ನೋಡಿದ್ರೆ ಗೋರಿಲ್ಲ ಇತ್ತು. ಹೀಗೆಲ್ಲ ನೋಡ್ಕೊಂಬಂದ. ಆ ಗೋರಿಲ್ಲ ಬೋನಿನ ಮುಂದೆ ಬೋರ್ಡ್ ಹಾಕಿದ್ದಾರೆ, ಅನಾರೋಗ್ಯ ಪ್ರಯುಕ್ತ 15 ದಿನ ಗೋರಿಲ್ಲ ಪ್ರದರ್ಶನ ಇರುವುದಿಲ್ಲ ಅಂತ. ಎಲ್ಲ ಕರ್ಕೊಂಡು ಬಂದರು. ಸರಿ ಬನ್ನಿ ನೋಡಿ, ನಮ್ಮ ಝೂನೆಲ್ಲ ನೋಡಿದ್ರಲ್ವ, ಸರ್ ಏನು ಕೆಲಸ ಹೇಳಿ ಸರ್, ಯಾವತ್ತಿಂದ ಬರಲಿ? ಅವಸರ ಬೇಡ, ಯಾವ ಕೆಲಸ ಅಂತ ಹೇಳೋಕ್ಕಿಂತ ಮುಂಚೆ ನೋಡಿ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ರು. ಸ್ಕ್ರೀನಲ್ಲಿ ಗೋರಿಲ್ಲ ಎಷ್ಟು ಚೆನ್ನಾಗಿದೆ, ಹಿಮಾಲಯನ್ ಗೋರಿಲ್ಲ, ನಮ್ಮ ಹಿಮಾಲಯ ಪರ್ವತದಲ್ಲಿ ಸಿಕ್ಕಿರೋದು. ಅದು ವಿಶೇಷ ಆಕರ್ಷಣೆಯಾಗಿತ್ತು. ಅದಕ್ಕೇನು ಅನಾರೋಗ್ಯ ಅಂತ ಬೋರ್ಡ್ ಬೇರೆ ಹಾಕಿದ್ರು. ಹಾಗಾಗಿ ಹುಡುಗರು ಬರ್ತಾನೆ ಇಲ್ಲ, ಝೂಗ್ ಲಾಸ್ ಆಗ್ತಾಯಿತ್ತು. ಅದೇನಾಗ್ತಾ ಇತ್ತು, ಗೋರಿಲ್ಲ ಹಿಂಗೆ ಬರೋದು, ಟಾಟ ಮಾಡೋದು, ಅದು ಎಲ್ಲರಿಗೂ ಸಹಿತ ಕಡಲೆ ಇಟ್ಕೊಂಡು ಬಾಳೆಹಣ್ಣು ತಿನ್ನೋದು, ಏನೇನೋ ಮಾಡೋದು. ಹುಡುಗರು ತುಂಬ ಬರೋರು, ದೊಡ್ಡವ್ರು ಮಕ್ಕಳು ಕರ್ಕೊಂಬರೋರು. ನೋಡಿದ್ರಲ್ಲ ಗೋರಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು ಸರ್ ಏನು ಭಾಳ ಸರಿ ಸರ್. ಅದೇನು ಸರ್ ಅದು ಅನಾರೋಗ್ಯ ಅಂದರು. ರಮೇಶ್ ಕೂತ್ಕೊಳ್ಳಿ, ಒಂದು ಪ್ರಾಮಿಸ್ ಮಾಡಿ, ನಾನು ಒಂದು ಗುಟ್ಟು ಹೇಳ್ತೀನಿ, ಯಾರ ಹತ್ರ ಹೇಳಬಾರ್ದು. ಆಯ್ತು ಸರ್ ಹೇಳಲ್ಲ. ನೋಡಿ, ನಮ್ಮ ಗೋರಿಲ್ಲ ಸತ್ತೋಗ್ಬಿಟ್ಟಿದೆ, ವಯಸ್ಸಾಗಿತ್ತು, ಅನಾರೋಗ್ಯ. ಇನ್ನೊಂದು ಗೋರಿಲ್ಲ ಬರಬೇಕಾದ್ರೆ 2 ವರ್ಷ ಆಗುತ್ತೆ. ಅದನ್ನು ಹಿಡಿಸಿ ಎಲ್ಲೆಲ್ಲಿರ್ಬೋದು, ಏನೇನೋ ಕಾನೂನು. ಆದರೆ ನಾವೀಗ ಗೋರಿಲ್ಲ ಇದೆ, ಝೂ ಬಾಗಿಲು ಹಾಕಬೇಕು. ಈಗ ನೀವು ಗೋರಿಲ್ಲ ಥರ ಆ್ಯಕ್ಟ್ ಮಾಡಬೇಕು. ಸರ್ ಏನು ಸರ್, ನಾನು ಬಿ ಎ ಕೂತ್ಕೊಳ್ಳಿ, ನಾನು ಹೇಳಿದ್ದೆ ಅಷ್ಟೇನೆ. ನೀವು ಮಾಡಿ ಬಿಡಿ, ಇನ್ನೊಬ್ಬರು ಯಾರೋ ಕರ್ಕೊಂಬರ್ತೀವಿ. ನೋಡಿ ಇಲ್ಲಿದೆ ಮುಖವಾಡ, ಅದ್ರ ಪೂರ್ತಿ ತೆಗೆಸಿಟ್ಟಿದ್ದೀವಿ. ನೋಡಿಲ್ಲೇನ್ರಿ ನೀವು ರಾಜ್ಕುಮಾರ್ ಸಿನಿಮಾ ಗಿರಿಕನ್ಯೆ, ಅದರಲ್ಲಿ ಕರಡಿ ವೇಷ ಹಾಕ್ಕೊಂಡು ರಾಜ್ಕುಮಾರ್ ವಜ್ರ ಮನೆಗೆ ಒದಿಯೋದು ನೋಡಿಲ್ವಾ? ಆ ಥರ ಆ್ಯಕ್ಟ್ ಮಾಡಬೇಕನ್ರಿ. ದಿನಕ್ಕೆ 800 ರೂಪಾಯಿ ಸಂಬಳ. ನೀವು ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಕಾರ್ ಬರ್ಸು ಅವೆಲ್ಲ ಮಾಡೋದಕ್ಕಿಂತ ಗೌರವ ಅಲ್ಲಿ ಅಂದರೆ ಯಾರಿಗೂ ಗೊತ್ತು ಬೇರೆ ಆಗಲ್ಲ. ನೋಡ್ರಿ ಯಾರಿಗುಂಟು ಯಾರಿಗಿಲ್ಲ ಅಂದ ಕೂಡಲೇ ಯೋಚನೆ ಮಾಡ್ದ, ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ, ಪ್ರಾಣಿ ಸಗಣಿ ಎತ್ತುತ್ತೀನಿ ಇಂದೋನು ಆಗಲಿ, ಇದು ಯಾಕೆ ಮಾಡಬಾರ್ದು? 800 ರೂಪಾಯಿ ಬರುತ್ತೆ, ತಿಂಗಳಿಗೆ ಒಂದು 20-25 ಸಾವಿರ ಮನೆಗೆ ಕಳಿಸ್ಬೋದು. ಅಯ್ಯೋ ಅಂತ ಅನ್ಕೊಂಡ. ಸರ್ ಹೆಂಗೆ ಸರ್ ಏನು ಮಾಡಬೇಕು ಅಂದಾಗ ಮ್ಯಾನೇಜರ್ ಇವನಿಗೆ ಗೋರಿಲ್ಲ ಮುಖವಾಡ, ಮೈ ಚರ್ಮ ಎಲ್ಲ ಹಾಕದ. ಸರಿ ನೋಡಿ ಅಲ್ಲಿ ಮಾಡಿ ಅಂದ್ಕೊಳ್ಳಿ. ಇವನು ಹಾಗೆ ಓಡಾಡ್ದ, ಹಿಂಗಂದ ವಾ ಏನ್ರಿ ನೀವು ಹುಟ್ಟಿನಿಂದನೇ ನಟ ಕಂಡ್ರಿ, ಕನ್ನಡ ಮೇಜರ್ ಅಂದ್ರಿ, ಚೆನ್ನಾಗಿ ಮಾಡ್ತೀರಿ. ನೋಡಿ ಬೋರ್ಡ್ ಹಾಕಿಬಿಡ್ತೀವಿ, ನಾಳೆ ಬೆಳಗ್ಗೆ ಬೇಗ ಬರಬೇಕು, ನೋ ರಿಹರ್ಸಲ್, ಈಗ ಆಗೋಗಿದೆ, ನಾಳೆ ಏನಿದ್ರು ನೇರ ಅಖಾಡಕ್ಕೆ ಇಳಿಯಬೇಕು. ಎಚ್ಚರ, ಅಲ್ಲಿ ಆಫ್ರಿಕನ್ ಸಿಂಹ ಇದೆ, ಭಾಳ ಕ್ರೂರಿ, ಅದ್ರ ಹತ್ರ ಮಾತ್ರ ಹೋಗಬೇಡಿ, ಹುಷಾರಾಗಿರಿ ಅಂತ ಹೇಳಿದ. ಸರಿ ಭಾಳ ಸಂತೋಷವಾಗಿ ಹೋಗಿಬಿಟ್ಟ. ಬೆಳಗ್ಗೆ ಬಂದ, ಹೊಸ ಕೆಲಸ ಶುರುವಾಗ್ಬಿಡ್ತು. ಬೋರ್ಡ್ ಹಾಕಿಬಿಟ್ಟಿದ್ರು, ಚಿಂಪಾಂಜಿ ಆರೋಗ್ಯಗೊಂಡಿದೆ, ನಾಳೆಯಿಂದ ನಿಮ್ಮನ್ನು ರಂಜಿಸಲಿದೆ, ಜನ ಕಾಯ್ತಾ ಇದ್ದಾರೆ, ಮಕ್ಕಳು ಮರಿ ಎಲ್ಲ ಬಂದಿದ್ದಾರೆ, ಸ್ಕೂಲ್ ಹುಡುಗರು ಬಂದುಬಿಟ್ಟಿದ್ದಾರೆ. ಇವನು ಚಿಂಪಾಂಜಿ ವೇಷದಲ್ಲಿ ಬೋನ್ನಲ್ಲಿದ್ದಾನೆ. ಬೋನಿಂದ ಹೊರಗಡೆ ಬಿಟ್ಟರೆ ಅಲ್ಲಿ ಫೆನ್ಸಿಂಗ್ ಇತ್ತು, ಅಲ್ಲಿ ಹುಡುಗರ ನೋಡ್ಬೋದಿತ್ತು. ಇದು ಟಾಟಾ ಮಾಡ್ತಿತ್ತು, ಕಡಲೆಕಾಯಿ ಕೊಡೋರು, ಹೊಂದಿಂದ ಬಾಳೆಹಣ್ಣು ಕೊಡೋರು, ಇದು ಹೀ ಅಂತೇಳಿ. ಮೊದಲೇ ಇದು ಕಪಿ ನಮ್ಮ ರಮೇಶ, ಇನ್ನು ಚಿಂಪಾಂಜಿ ಕಪಿ ಮಾಡ್ದಂಗೆ ಮಾಡ್ತಾ ಹುಡುಗರು ಸಂತೋಷ, ಚಪ್ಪಾಳೆ ತಟ್ಟಿದ್ರು. ಇದು ಇನ್ನೊಂದು ಕಿತ್ವೆ ಮಾಡ್ದ. ಯಾವನೊಬ್ಬ ಸಂತಿಯಿಂದ ಒಂದು ಸಿಗರೇಟ್ ಕೊಟ್ಟ, ಇನ್ನು ನಮಗೆ ಸಿಗರೇಟ್ ಸೇರೋ ಚಟ ಬೇರೆ, ಸಿಗರೇಟ್ ಅಂತ ಹಾಗೆ ಬಿಡಕ್ಕೆ ಶುರು ಮಾಡ್ತು. ಚಿಂಪಾಂಜಿ ಸಿಗರೇಟ್ ಸೇರುತ್ತೆ ಅಂತೇಳಿ ಅದನ್ನು ವಿಡಿಯೋ ಮಾಡಿದ್ರು. ಏನು ಖುಷಿ ಪಟ್ಟರು, ಹೋಗಿ ಮಾಡಿದ್ರು. ಯಾರೋ ಏನು ಮಾಡಿಬಿಟ್ರು, ಅಲ್ಲೆಲ್ಲ ಒಳಗಡೆ ಸೈಕಲ್ ನಿಲ್ಸಿ ಹೋಗಿದ್ರೆ ಇವನು ಸೈಕಲ್ ಮೇಲೆ ಕೂತ್ಕೊಂಡು ಸೈಕಲ್ ಬೇರೆ ಹೋ ಅಂದ್ಬಿಟ್ಟು, ಅಯ್ಯೋ ನಮ್ಮ ಚಿಂಪಾಂಜಿ ಸೈಕಲ್ ಹೊಡೆಯುತ್ತೆ ಅಂತೇಳಿ ಭಾರಿ ಪ್ರಚಾರಕ್ಕೆ ಬಂದುಬಿಡ್ತು. ಏನು ಹೇಳ್ತೀರಿ, ಅದಕ್ಕೆ ಐಸ್ ಕ್ರೀಮ್ ಕೊಟ್ಟಿದ್ದೇನು, ಕಡಲೆಕಾಯಿ ಕೊಟ್ಟಿದ್ದೇನು, ಕ್ಯಾರೆಟ್ ಕೊಟ್ಟಿದ್ದೇನು. ಇವನು ಬೆಳಗ್ಗೆ ತಿಂಡಿ ತಿನ್ನೋದೇ ಬಿಟ್ಟುಬಿಟ್ಟ. ಬರೀ ಇದೆ, ಅಂತೂ ಇಂತೂ ದಿನಕ್ಕೆ 800 ರೂಪಾಯಿ ಬರ್ತಾಯಿತ್ತು. ಮ್ಯಾನೇಜರ್ ಹೇಳ್ದ, ಮಿಸ್ಟರ್ ರಮೇಶ್ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು, ನಿಮಗೆ ನಾನು ಕೈನಿಂದ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ರೀ ಅಂದ್ಬಿಟ್ಟ. ಇವನಿಗೆ ಇನ್ನೂ 100 ರೂಪಾಯಿ ಬಂದು ಭಾಳ ಸಂತೋಷ ಆಗಿಬಿಡ್ತು. ಸುರೇಶ್ ಹಂಗೆ ಹೇಳ್ದ, ಸುರೇಶ ನಾನು ಒಂದು ಕಡೆ ಕೆಲಸಕ್ಕೆ ಹೋಗ್ತಿದ್ದೀನಿ ಕಣ. ಎಲ್ಲೋ ಎಲ್ಲಿ ಅಂತ ಹೇಳಂಗಿಲ್ಲ ಕಣಮ್ಮ, ಅದು ಇಂಡಿಯನ್ ಕಂಪ್ನಿ, ನೀನು ಫಾರಿನ್ ಕಂಪ್ನಿ ಆದ್ರೆ ಅಂತ ಹೇಳ್ದ. ಹಿಂಗಾಗಿ 1 ತಿಂಗಳು ಕಳೆದ್ಬಿಟ್ಟು
ಇಬ್ಬರು ಯಾರ್ಯಾರು ಎಲ್ಲಿ ಕೆಲಸ ಮಾಡಿ ಹೇಳ್ತಿಲ್ಲ, ಇಬ್ಬರು ಜುಮ್ ಅಂತಿದ್ದಾರೆ. ಮೊದಲನೇ ತಿಂಗಳು ದಿನ 800 900 ಆಗಿತ್ತು. ₹100 ಖರ್ಚಿಗೆ ಇಟ್ಕೊಳ್ತಿದ್ದೆ. 5,000 ರೂಪಾಯಿ ಊರಿಗೆ ಕಳಿಸ್ಬಿಟ್ಟ. ಅವರಪ್ಪಂಗೆ ಸಂತೋಷ, ಹಿಂಗೆ ಕಳಿಸಪ್ಪ 25,000 ಆಗುತ್ತೆ, ತಂಗಿ ಮದುವೆಗೆ ಅನುಕೂಲ ಆಗುತ್ತೆ ಅಂತ. ಸರಿ, ಒಂದಿನ ಏನಾಗಿಬಿಟ್ಟಿದೆ, ತುಂಬ ಜನ ಸೇರಿದ್ದಾರೆ. ಇವನು ಮಂಗಾಟ ಮಾಡಿ ಹಂಗೆ ಹಿಂಗೆ ಹಾ ಹೀ ಹೂ ಅಂತೆಲ್ಲ ಮಾಡ್ತಿದ್ದ. ಅಲ್ಲಿ ಹೆಣ್ಮಕ್ಳು ಬಂದರೆ ಅವರಿಗೆ ಅಂತೇಳಿ ಫ್ಲೈಯಿಂಗ್ ಕಿಸ್ ಬೇರೆ ಕೊಡೋದು, ಅವ್ರು ನಾಚ್ಕೊಂಡು ಓಡೋಗೋದು, ಏನೇನೋ ಕಿತ್ತಬೆ ಮಾಡ್ತಿದ್ದ. ಹಿಂಗೆ ಏನಾಗಿದೆ, ಇದಕ್ಕಿದಂಗೆ ಮಳೆ ಬಂದ್ಬಿಡ್ತು, ಜನ ಎಲ್ಲ ನೆರಳಿಗೆ ಹೋಗ್ಬಿಟ್ರು. ಇವನೆಲ್ಲ ಹೋಗ್ಬೇಕು, ಗಡಿ ಬಿಡಿಲಿ ಯಾವುದೋ ಬೋನೊಳಗೆ ಹೋಗ್ಬಿಟ್ಟ. ನಂದೇ ಬೋನು ಅಂತ ಬೋನೊಳಗೆ ಹೋಗ್ತಿದ್ದಾನೆ. ಬಾಗಿಲು ತೆಗೆದಿತ್ತು. ಒಳಗೆ ಹೋದ್ಮೇಲೆ ಅಂಥೇಳಿ ಗರ್ಜನೆ ಕೇಳಿಸ್ತು. ಯಾಕೆ ದಸಕ್ಕಂತೂ ಹಿಂತಿರು ನೋಡ್ತಾನೆ. ಆಫ್ರಿಕನ್ ಲಯನ್. ಗೊತ್ತಾಗದೆ ಗಡಿ ಬಿಡಿಲಿ ಆಫ್ರಿಕನ್ ಸಿಂಹದ ಬೋನೊಳಗೆ ಬಂದುಬಿಟ್ಟಿದ್ದ. ಹೊರಗಡೆ ಹೋಗಬೇಕು ಅಂದರೆ ಬೋನಿನ ಬಾಗಿಲೇನಿದೆ ಅದು ಸಿಂಹದ ಮುಂದೆ ಇದೆ, ಅಲ್ಲಿಂದಲೇ ಹೋಗಬೇಕು. ಕೈ ಕಾಲು ಗಡಗಡ ನಡುತ್ತಯ್ಯೋ ದೇವ್ರೆ, ರಾಘವೇಂದ್ರ ಸ್ವಾಮಿಗಳೇ, ಏನಿದು ಸಿಂಹದ ಬಾಯಿಗೆ ಬಿದ್ದೆ. ನಾನು ನಿಜವಾದ ಚಿಂಪಾಂಜಿ ಬೇರೆ ಎಲ್ಲ ಫೈಟ್ ಮಾಡೋಣ ಅಂದರೆ ಅಯ್ಯೋ ಅಂತಿದ್ದಾನೆ. ಅಲ್ಲಿ ಜನ ಎಲ್ಲ ನೋಡ್ಬಿಟ್ರು. ಅಯ್ಯಯ್ಯೋ, ಚಿಂಪಾಂಜಿ ಹೋಯ್ತು, ಸಾಯ್ತಿವತ್ತು. ಆಫ್ರಿಕನ್ ಲೈನ್ ಮೊದಲೇ ಕ್ರೂರಿ, ಸಾಯಿಸ್ಬಿಡುತ್ತೆ ಅಂತಿದ್ದಾರೆ ಎಲ್ಲ. ಕೆಲವರು ಅಷ್ಟೊತ್ತಿಗೆ ಮಳೆ ನಿಂತು ಮೊಬೈಲ್ ಬೇರೆ ತಗೊಂಬಂದ್ಬಿಟ್ರು. ಇವನು ಮ್ಯಾನೇಜರ್ ಏನು ಮಾಡೋದು ಗೊತ್ತಾಗಲಿಲ್ಲ. ವಿಲಿ ಎಲ್ಲರ ಮುಂದೆ ಮರ್ಯಾದೆ ಹೋಗಿಬಿಡುತ್ತೆ ಅಂತೇಳಿ. ಜೊತೆಗೆ ಸಿಂಹ ಅಂಥೇಳಿ ಚಿಂಪಾಂಜಿ ಕಡೆ ಒಂದೊಂದೇ ಹೆಜ್ಜೆ ಅಂದ್ಬಿಡ್ತು. ಇವನು ಒಳಗಡೆಗೆ ಒಂದೆಲ್ಲ ಆಗೋದು, ಎರಡೊಂದು ಆಗಲಿಲ್ಲ. ರಾಘವೇಂದ್ರ ಕಾಪಾಡು ಅಂತ ಸಿಂಹ ಹಿಂಗೆ ತೆಗೆದುಬಿಟ್ಟಿದೆ. ಇವನು ಮೈಯಲ್ಲಿ ಬೆವರಿಳಿದು ಹೋಯ್ತು. ಮೊದಲೇ ಹಾಕ್ಕೊಂಡಿದ್ದಿ ಚರ್ಮ, ಈ ಮುಖವಾಡ ಎಲ್ಲ ಬೆವತು ಬಿಟ್ಟಿದ್ದಾನೆ. ಒಂದೇ ಸಲ ಸಿಂಹ ಮೇಲೆ ಹಾರಿಬಿಡ್ತು. ದಡಾರ ಅಂತ ಕೆಳಗೆ ಬೀಳ್ಬಿಟ್ಟು ಸಿಂಹ ಬಾಯಿ ಹಾಕೈತೆ, ಸತ್ತೋಗ್ತೀನಿ ಅಂತೇಳಿ. ಕಿವಿ ಹತ್ರ ಸಿಂಹ ಬಾಯಿಟ್ಟು ಹೇಳ್ತು, ಅಲ್ಕಾ ನನ್ನ ಮಗನೇ ರಮೇಶ, ನಾನು ನಿಜವಾದ ಸಿಂಹ ಅಲ್ಲ ಕಣಲೇ, ನಿನ್ನಂಗೆನೇ. ನಾನು ಸುರೇಶ. ಹೇಳು ಆಕ್ಟ್ ಮಾಡು, ಇಲ್ಲ ಇಬ್ಬರು ಕೆಲಸ ಹೋಗ್ಬಿಡುತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ. ಹೇಳು, ನಿಜವಾದ ಚಿಂಪಾಂಜಿ ಥರ ನನ್ನನ್ನು ತಳ್ಳು. ಇಬ್ಬರು ಸ್ವಲ್ಪ ಆಕ್ಟ್ ಮಾಡಿ ನಿಧಾನ ಹೊರಗೆ ಹೋಗು ಅಂದ್ಕೊಳ್ಳಿ. ಅವ್ನು ಜೀವ ಬುತ್ತಾ ನಕ್ಕ ಗೊತ್ತಾಗ್ಲೇ ಇಲ್ಲ. ಇದು ಅಂತ ತಳ್ಬಿಟ್ಟ. ಅಂತ ಹಿಂಗೆ ನಿಲ್ತೋ ಇಲ್ಲೋ ಹೀಮೆ ಅಂತಾರ. ಜನ ಚಪ್ಪಾಳೆ ತಳ್ಬಿಟ್ರು. ನಮ್ಮ ಚಿಂಪಾಂಜಿ ಸಿದ್ಧವಾಯ್ತು. ಸಿಂಹ ತಳ್ತು ಅಂದ್ಕೊಳ್ಳೆ ಸಿಂಹ ಅಂತು, ಈ ಚಿಂಪಾಂಜಿ ಅಂತು. ಇಬ್ರು ಹಾಗೆ ಹೀಗೆ ಮಾಡಿ ಹೊಡೆದಾಟ ಮಾಡಿ ಸಿಂಹ ತಳ್ಳಿ ಇವನ್ ಬೋನಿಂದ ಹೊರಗೆ ಬಂದ್ಬಿಟ್ಟ. ಅಲ್ಲಿ ಇದ್ದವರೆಲ್ಲ ಚಿಂಪಾಂಜಿ ಆಫ್ರಿಕನ್ ಸಿಂಹವನ್ನ ಸೋಲಿಸಿದಂತ ಈ ನಮ್ಮ ಇಂಡಿಯನ್ ಹಿಮಾಲಯನ್ ಚಿಂಪಾಂಜಿಯನ್ ಫೋಟೋ ಹೊಡೆದ್ರು. ಮಾರದಿನ ಪೇಪರ್ಲಿ ಟಿವಿಲಿ ಇದೇ ಜಾಹೀರಾತು. ಏನು ಝೂಗೆ ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ದಾರೆ. ಝೂಗೆ ಆದಾಯ ಜಾಸ್ತಿ ಆಯಿತು. ರಮೇಶಂಗೆ ಸುರೇಶಂಗೆ 500 ರೂಪಾಯಿ ಮ್ಯಾನೇಜರ್ ಸಂಬಳ ಜಾಸ್ತಿ ಮಾಡಿಬಿಟ್ಟ. ಎಷ್ಟು ದಿನ ನಡೀತೋ ಗೊತ್ತಿಲ್ಲ. ಹೊಟ್ಟೆ ಪಾಡಿಗೆ ಇಬ್ಬರು ಸಹಿತ ಝೂನಲ್ಲಿ ಪ್ರಾಣಿಗಳ ವೇಷ ಹಾಕ್ಕೊಂಡೇ ಇದ್ದಾರೆ. ಹೊರಗಡೆ ಕೇಳಿದರೆ ನಾವು ಫಾರಿನ್ ಕಂಪ್ನಿ, ಇಂಡಿಯನ್ ಕಂಪ್ನಿ ಅಂತ ಹೇಳ್ತಿದ್ದಾರೆ. ನೋಡಿ ಮಕ್ಕಳೇ, ಹೊಟ್ಟೆ ಅದಕ್ಕೆ ಹೇಳ್ತಾರೆ ಕನಕದಾಸರು, ಎಲ್ಲ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಯಾವುದ್ಯಾವುದೋ ವೇಷ ಹಾಕಬೇಕು. ಕಳ್ಳರು, ಸುಳ್ಳು, ಮೋಸಗಾರರು. ಇಲ್ಲ ನಕಲಿ ಯಾವುದು ಗೊತ್ತಾಗಲ್ಲಪ್ಪ. ನಾವು ಡಾಲ್ಡಾ, ಬಿಸ್ಕತ್ತು, ಅಕ್ಕಿ, ಪ್ಲಾಸ್ಟಿಕ್ ನಕಲಿ ಅಂದರೆ ಪ್ರಾಣಿಗಳು ನಕಲಿನೇ. ಹುಷಾರು. ಏನಂತೀವಿ? ನಮಸ್ಕಾರ.